ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರನು ವ್ಲಾಗ್ಸ್. ಫೈನಲಿ ನಾನು ಕೂಡ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರನು ವ್ಲಾಗ್ಸ್. ಫಸ್ಟ್ ಟೈಮ್ ನೋಡ್ತಿರೋರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸ್ಟಾ ಪೇಜ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗಲ್ಲಿ ನಾನು ಹಾಸ್ಪಿಟಲ್ಗೆ ಏನೆಲ್ಲ ಥಿಂಗ್ಸ್ನ ಪ್ಯಾಕ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲದನ್ನು ಕೂಡ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದೊಂದಾಗೆ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಊಟ ಮುಗಿಸ್ಬಿಡೋಣ. ಊಟಕ್ಕೆ ಅಮ್ಮ ಇವತ್ತು ಒಣಮೀನ ಹುರಿದ್ಬಿಟ್ಟು ಚಟ್ನಿ ಮಾಡಿದ್ರು. ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನೇ ಹೇಳಿ ಮಾಡಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿಟ್ಕೊಂಡು ತುಂಬ ದಿನ ಆಗಿತ್ತು. ಈಗ ಆಲ್ರೆಡಿ ನಂಗೆ ಡೆಲಿವರಿ ಆಗಿದೆ. ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಸಿ ಅನ್ನೋ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಚಟ್ನಿ ಜೊತೆಗೆ ತಿಂತಾ ಇದ್ರೆ ವಾವ್, ಅದ್ರ ಮಜಾನೇ ಬೇರೆ. ಯಾರಿಗೆಲ್ಲ ಈ ಒಂದು ಚಟ್ನಿ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ. ಇವಾಗ ನನ್ನ ರೂಮ್ ಕಡೆ ಬರೋಣ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾನು ಆಲ್ಮೋಸ್ಟ್ ಎಲ್ಲ ಒಂದು ಪಾಪುಗಾಗಿರ್ಬೋದು ನನಗಾಗಿರ್ಬೋದು ಏನೆಲ್ಲ ಥಿಂಗ್ಸ್ ಬೇಕು ಎಲ್ಲದನ್ನು ಕೂಡ ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಲ್ಲದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದ್ರು ಕೆಲಸ ಬ್ಯಾಗಿಗೆ ಪ್ಯಾಕ್ ಮಾಡೋದಷ್ಟೇ. ನನಗೆ ಈಗ ಆಲ್ರೆಡಿ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸ್ ರನ್ನಿಂಗು. ಆವಾಗ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಮರ್ಜೆನ್ಸಿ ಯಾವಾಗಾದರೂ ಆಗ್ಬೋದು ಅಂತ ಹೇಳಿ ಬೇಬಿಗೆ ಟವಲ್ಲು ಮತ್ತು ಕರ್ಚಿಫು, ಬೇಬಿದು ಕೆಳಗಡೆ ಹಾಸೋದಕ್ಕೆ ಡ್ರೈ ಶೀಟ್ಸ್ ಆಗಿರ್ಬೋದು, ಪಂಚೆ ಬಟ್ಟೆ ಆಗಿರ್ಬೋದು, ಲಂಗೋಟ್ಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್, ಹಾಗೆ ನನ್ನ ನೈಟಿ, ಸ್ಕಾರ್ಫ್, ಸ್ವೆಟರ್, ಹೀಗೆ ಎಲ್ಲ ಥಿಂಗ್ಸ್ನು ನಾನು ಎತ್ತಿಟ್ಕೊಂಡಿದ್ದೀನಿ. ಮೇಯ್ನಾಗಿ ಯಾರು ಕೂಡ ಹಾಸ್ಪಿಟಲ್ ಬ್ಯಾಗ್ ಮತ್ತು ನಿಮ್ಮದು ಏನಿರುತ್ತೆ ಹಾಸ್ಪಿಟಲ್ಗೆ ತೊಗೊಂಡು ಹೋಗೋದು ಅದನ್ನೆಲ್ಲ ಒಂದು ಸೆಟ್ನ ನೀವು ರೆಡಿ ಮಾಡಿ ಇಟ್ಬಿಡಿ. ಒಂದು ಕೆಲಸನೇ ಮುಗಿಯುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಟೈಮ್ ಹೆಂಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಾವು ಫ್ರೀಯಾಗಿ ಎಲ್ಲ ಜೋಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅಡ್ವಾನ್ಸ್ ನಿಮಗೆ ಡೇಟ್ ಹೇಳಿದರೆ ಸಿ ಸೆಕ್ಷನ್ ಆಗಿರೋರಿಗೆ ಟೈಮ್ ಇರುತ್ತೆ. ಬಟ್ ಏನು ಫಸ್ಟ್ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಆಗೋರಿಗೆ ಏನೂ ಗೊತ್ತಿರಲ್ಲ. ನನಗೂ ಕೂಡ ಇನ್ಕ್ಲೂಡಿಂಗ್. ನಾನು ಕೆಲವೊಂದು ಯೂಟ್ಯೂಬರ್ಸ್ನ ರೆಫರ್ ಮಾಡಿಕೊಂಡೆ ಎಲ್ಲದನ್ನು ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಇಲ್ಲಿವರೆಗೂ ಕಳೆದಿದ್ದೀನಿ. ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು, ನಾನು ಕೂಡ ಇವತ್ತು ನನ್ನ ಒಂದು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಪ್ರತಿಯೊಂದು ವಸ್ತುಗಳನ್ನು ನಾನು ಲೋಯೆಸ್ಟ್ ಬಜೆಟಲ್ಲೇ ಬೈ ಮಾಡಿರೋದು. ಯಾಕಂತ ಹೇಳಿದರೆ ನಾವು ಒಂದು 3 ಮಂತ್ಸ್ವರೆಗೂ ಪಾಪುಗೆ ಯೂಸ್ ಮಾಡಿದ್ದನ್ನು ನೆಕ್ಸ್ಟ್ ನಾವು ಚೇಂಜ್ ಮಾಡಬೇಕಾಗುತ್ತೆ. ಬಟ್ಟೆಗಳು ಆಗೋದಿಲ್ಲ ಕೆಲವೊಂದು. ಅದಕ್ಕೋಸ್ಕರ ಎಲ್ಲದನ್ನು ಕೂಡ ಕಡಿಮೆ ಬಜೆಟಲ್ಲೇ ಬೈ ಮಾಡಿದ್ದೀನಿ. ನಿಮಗೂ ಯಾರಿಗೆಲ್ಲ ಈ ಒಂದು ಥಿಂಗ್ಸ್ ಬೇಕು ಎಲ್ಲ ಬಂದು ನಾನು ನೋಡ್ತಾ ಇರ್ಬೋದು. ನಾನೀಗ ಡ್ರೈ ಶೀಟ್ಸ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಮೀಶೋದಲ್ಲೇ ಬೈ ಮಾಡಿರೋದು. ನಿಮಗೆ ಜಸ್ಟ್ ಅಂಡರ್ 200 ರುಪೀಸಲ್ಲಿ ಅಂದರೆ ನಂಬ್ತೀರಾ? ಎಸ್, ನಂಬಲೇಬೇಕು. ಪ್ರತಿಯೊಂದು ಕೂಡ ನಾನು ಆಲ್ರೆಡಿ ನನ್ನ ಒಂದು ಪ್ರನು ವ್ಲಾಗ್ಸ್ ಮತ್ತು ತನುದಾಸ್ ಉಪ್ಪಾರ ಅನ್ನೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅವರು ತಪ್ಪದೆ ಲಿಂಕ್ ಅಂತ ವೀಡಿಯೋಗೆ ಕಮೆಂಟ್ ಮಾಡಿ. ಹಾಗೆ ಆ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಿ. ಎಲ್ಲದನ್ನು ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಪ್ರೈಸಸ್ ಎಲ್ಲ ನೋಡಿದ್ರೆ ಯಾವುದು ಬೇಡಪ್ಪ ಅಂತ ಅನಿಸುತ್ತೆ. ನನಗಂತೂ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋರು ಅವರು ಪ್ರಾಡಕ್ಟ್ಸ್ನೆಲ್ಲ ಫಸ್ಟ್ ಕ್ರೈಯಲ್ಲಿ ತರಿಸಿದ್ವಿ, ಆ ಆ್ಯಪಿಂದ ತರಿಸಿದ್ವಿ, ಈ ಪೇಜಿಂದ ತರಿಸಿದ್ವಿ ಅಂತ ಹೇಳಿ ತೋರಿಸ್ತಾ ಇದ್ರು. ಬಟ್ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ನನ್ನ ಪಾಪಗೂ ಏನೇನು ಬೇಸಿಕ್ ನೀಡ್ಸ್ ಬೇಕು ಪ್ರತಿಯೊಂದನ್ನು ಕೂಡ ನಾನು ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಎಲ್ಲ ಲೋ ಬಜೆಟಲ್ಲೇ ಮೀಶೋ ಮತ್ತು ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಥರ ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ಕಡಿಮೆ ಅಂದರೆ ಕಡಿಮೆ ಬೆಲೆಗೆ ಹುಡುಕ್ಬಿಟ್ಟೆ ತೊಗೊಂಡಿದ್ದೀನಿ. ಇವಾಗೇನು ನೋಡ್ತಾ ಇದ್ದೀರಾ, ಈ ಬ್ಯಾಗ್ ಕೂಡ ನಾನು ಮೀಶೋದಿಂದನೇ ಬೈ ಮಾಡಿದ್ದು. ನಾನು ಬಟ್ಟೆಗಳನ್ನೆಲ್ಲ ಆಲ್ಮೋಸ್ಟ್ ಈ ಥರ ಬ್ಯಾಗ್ಗಳಲ್ಲೇ ಹಾಕಿರ್ತೀನಿ, ಡಸ್ಟ್ ಏನೂ ಆಗಬಾರ್ದು ಅಂತ. ನಮ್ಮದು ವಾರ್ಡ್ರೋಬ್ ಏನು ವುಡ್ ವರ್ಕ್ ಮಾಡಿಸಿಲ್ಲ ಮನೆಯಲ್ಲಿ. ಸೊ ಹಂಗಾಗಿ ನಾನು ಶೆಲ್ಫ್ಗಳ ಮೇಲೆ ಬಟ್ಟೆ ಜೋಡಿಸೋದ್ರ ಬದಲು ಈ ಥರ ಬ್ಯಾಗಲ್ಲಿ ಇಟ್ಟರೆ ಧೂಳಾಗಲ್ಲ ಅಂತೇಳಿ ಈ ಥರ ಬ್ಯಾಗ್ ಇಟ್ಟಿದ್ದೀನಿ. ಬ್ಯಾಗ್ದು ಲಿಂಕ್ ಬೇಕಂತ ಹೇಳಿದ್ರೆ ತಪ್ಪದೆ ಬ್ಯಾಗ್ ಅಂತ ಕಮೆಂಟ್ ಮಾಡಿ. ನಾನು ಅದರದ್ದು ಕೂಡ ಇನ್ಸ್ಟಾ ಪೇಜಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು, ವೇಟ್ ಟಿಶ್ಯೂ ತೊಗೊಂಡಿದ್ದೀನಿ. ಇದು ಕೂಡ ಬೇಬಿ ಏನಾದರೂ ಮೋಷನ್ ಮಾಡಿಕೊಂಡ್ರೆ ಸಪೋಸ್ ಇನ್ ಕೇಸ್ ನನಗೆ ಫೇಸ್ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಇದು ಬಂದು ನಾವು ಹತ್ರದಲ್ಲೇ ಬಿಗ್ ಮಾರ್ಕೆಟಿಂದ ನನ್ನ ಹಸ್ಬೆಂಡ್ ಬೈ ಮಾಡಿರೋದು. ಇದು ಬಂದು ಜಸ್ಟ್ 75 ರುಪೀಸ್ ಅಂತಲೇ ಹೇಳ್ಬೋದು. ನಿಮ್ಮ ಹತ್ರ ಲೋಕಲ್ ಶಾಪ್ಸಲ್ಲಾದರೂ ತೊಗೋಬೋದು. ನೀವು ಇದನ್ನು ಕೂಡ ಮೀಶೋದಲ್ಲೂ ಬೈ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇದಂತೂ ತುಂಬಾ ಇಂಪಾರ್ಟೆಂಟ್. ಕೈ ಒರೆಸ್ಕೊಳ್ಳೋಕ್ಕಾಗಿರ್ಬೋದು, ಅಲ್ಲಿ ಪಾಪುಗೆ ಒರೆಸೋದಕ್ಕಾಗಿರ್ಬೋದು, ಇದು ತುಂಬಾ ಯೂಸ್ ಆಗುತ್ತೆ. ನಾನು ಚಿಕ್ಕದಾಗಿರೋ ಕೆಲವೊಂದು ಟವಲ್ಸ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ನಿಮಗೆ ಬೇಕು ಅಂತ ಹೇಳಿದ್ರೆ ಮೀಶೋದಲ್ಲೇ ಸಿಗುತ್ತೆ. ನೆಕ್ಸ್ಟ್ ಬಂದು ನಾನಿಲ್ಲಿ ಬೇಬಿಗಂತಲೇ ಸೆಲೆಕ್ಟ್ ಮಾಡಿ ಒಂದು ಸ್ಮೂತ್ ಟವಲ್ ತೊಗೊಂಡಿದ್ದೀನಿ. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಕೂಡ ಜಸ್ಟ್ ನಮಗೆ 200 ರುಪೀಸ್ ಒಳಗಡೆ ಸಿಗುತ್ತೆ. ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ನಾನು ಬೇಬಿಗೆ ತುಂಬ ಎಲ್ಲ ಸಾಫ್ಟಾಗಿರೋದೇ ಬೇಕು ಅಂತೇಳಿ ಹುಡುಕಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡಿರೋದು. ನನಗಂತೂ ಇದು ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೇಬಿ ಟವಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದನ್ನು ಬೇಬಿ ಕೆಳಗಡೆ ಕೂಡ ಹಾಸ್ಬೋದು, ಬೇಬಿಗೆ ಯೂಸ್ ಕೂಡ ಮಾಡ್ಬೋದು. ಇದು ಬಂದು ನೆಕ್ಸ್ಟ್ ನೋಡ್ತಾ ಇರ್ಬೋದು ಲಂಗೋಟ್ಸ್. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಲೈಕ್ ಆಯಿತು. ಯಾಕಂತ ಹೇಳಿದ್ರೆ ಇಷ್ಟು ಕಡಿಮೆ ಪ್ರೈಸ್ಗೆ 12 ಪೀಸ್ ಲಂಗೋಟ್ ಸಿಕ್ಕಿದೆ ಅಂದರೆ ನಂಬ್ತೀರಾ? ಎಸ್, ನಂಬಲೇಬೇಕು. ಮೀಶೋದಲ್ಲಿ ನಾನು ಇದನ್ನು ಬೈ ಮಾಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ. ಆಲ್ರೆಡಿ ನಾನು ವಾಶ್ ಮಾಡಿದ್ದೀನಿ. ವಾಶ್ ಮಾಡಿದ್ರೂ ಕೂಡ ಕಲರ್ ಏನು ಶೇಡ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ.
ಒಂದು ಕಲರ್ಸು ನಮಗೆ ತ್ರೀ ಪೀಸ್ ಸಿಕ್ಕಿದೆ. ಟೋಟಲ್ ಆಗಿ ನನಗೆ 12 ಪೀಸ್ ಬಂದಿದೆ ಇದು ಲಂಗೋಟ್ಸು. ಬೇಬಿಗೆ ಇದನ್ನು ಕೂಡ ಯೂಸ್ ಆಗ್ಬೋದು. ಮನೇಲಿ ಒಂದು 4 ಪೀಸ್ ಅಥವಾ 5 ಪೀಸ್ ಬಿಟ್ಬಿಟ್ಟು ನಾನು ಹಾಸ್ಪಿಟಲ್ಗೂ ಕೂಡ ಒಂದೆರಡನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಬೇಬಿ ಟವಲ್ ಅಥವಾ ಬೇಬಿದು ಬ್ಲಾಂಕೆಟ್ ಅಂತಲೂ ಯೂಸ್ ಮಾಡ್ಬೋದು. ನಾನು ಇದನ್ನು 2 ಬೈ ಮಾಡಿದ್ದೀನಿ. ಇದನ್ನು ಕೂಡ ಮೀಶೋದಲ್ಲೇ. ಇದು ಕೂಡ ಒಂದು ಅರೌಂಡ್ 300 ರುಪೀಸ್ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ. ನೋಡ್ತಾ ಇರ್ಬೋದು ಬೇಬಿನ ಕವರ್ ಮಾಡೋದಕ್ಕೆ ಅದ್ರ ಎಡ್ಜ್ ಕಾರ್ನರಲ್ಲಿ ಕ್ಯಾಪ್ ಥರ ಕೊಟ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ನನಗಿಲ್ಲಿ ಸ್ಕೈ ಬ್ಲೂ ಕಲರ್ ಮತ್ತು ಪಿಸ್ತಾ ಗ್ರೀನ್ ಕಲರ್ ಸಿಕ್ಕಿತ್ತು. ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದಪ್ಪ, ಸಖತ್ತಾಗಿತ್ತು. ಯಾರೆಲ್ಲ ಟವಲ್ ಈ ಥರ ಬೇಬಿಗೆ ಮೇಲ್ಗಡೆ ಹಾಕೋದಕ್ಕೆ ಅಥವಾ ಟವಲಾಗಿ ಯೂಸ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ, ಅವ್ರು ಇದನ್ನು ಮಸ್ಟ್ ಬೈ ಅಂತಲೇ ಹೇಳ್ಬೋದು. ನಾನು ಒಂದು ಇನ್ಸ್ಟಾ ಪೇಜಲ್ಲೂ ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಪೇಜಲ್ಲಿ ಹೋಗಿ ಲಿಂಕ್ ಚೆಕ್ ಮಾಡೋರು ಪೇಜ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಆಲ್ರೆಡಿ 7K ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದೀರಾ ಒಂದು ಪೇಜ್ಗೆ. ಹಾಗೆ ನಾನಿವಾಗ ನನ್ನ ಒಂದು ಆಫ್ಟರ್ ಡೆಲಿವರಿ ಜರ್ನಿದು ಲಾಗ್ಸ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಪ್ರನು ಲಾಗ್ಸಲ್ಲಿ. ಆ ಒಂದು ಪೇಜ್ಗೂ ಕೂಡ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ನೆಕ್ಸ್ಟ್ ಬಂದು ನಾನಿಲ್ಲಿ ಬೇಬಿದು ಬಟ್ಟೆಗಳು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಟೋಟಲ್ ಆಗಿ 10 ಬಂದಿದೆ. ಇವಾಗ ಫಸ್ಟ್ ಥರ ತೋರಿಸ್ತಾ ಇದ್ದೀನಿ. ಈ ಥರದ್ದು ನನಗೆ 5 ಪೀಸ್ ಬಂದಿದೆ. ಈ ಥರದ್ದು 5 ಪೀಸು, ಬನಿಯನ್ ಥರದ್ದು 5 ಪೀಸು. ಇದನ್ನು ಕೂಡ ತುಂಬ ಕಡಿಮೆ ಬೆಲೆಗೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇದನ್ನು ಕೂಡ ನಾನು ಆಲ್ರೆಡಿ ಎಲ್ಲದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮುಂಚೆ ಹೇಳ್ದಾಗೆ ಸ್ವಲ್ಪ ಡೆಟಾಲ್ ಹಾಕ್ಬಿಟ್ಟು ಡೆಟಾಲಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಮೀಶೋದಲ್ಲಿ ಕೆಲವೊಬ್ಬರು ಪರ್ಚೇಸ್ ಮಾಡಿಬಿಟ್ಟು ಪ್ರಾಡಕ್ಟ್ನ ರಿಟರ್ನ್ ಮಾಡ್ತಾ ಇರ್ತಾರೆ, ಯೂಸ್ ಮಾಡಿ ರಿಟರ್ನ್ ಹಾಕ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೆ ನಾವೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಈ ಥರ 5 ಪೀಸ್, ಶರ್ಟ್ ಟೈಪ್ 5 ಪೀಸು, ಬನಿಯನ್ ಟೈಪ್ 5 ಪೀಸ್ ಬಂದಿದೆ. ಎಲ್ಲದೂ ಕೂಡ ಮೇಲ್ಗಡೆ ಟಾಪ್ ಟು ಬಾಟಮ್, ಕೆಳಗಡೆ ಚಡ್ಡಿ ಮತ್ತು ಮೇಲ್ಗಡೆ ಟಿ ಶರ್ಟ್ ಕೊಟ್ಟಿದ್ದಾರೆ. ಕ್ಲಾತ್ ಅಂತೂ ಸೂಪರ್ ಆಗಿದೆ. ಬೇಸಿಗೆ ಟೈಮ್ ಅಲ್ವಾ, ಇನ್ನೇ ಸಮ್ಮರ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ, ಇದು ಬಂದು ಇನ್ನೊಂದು ಟೈಪು ನಾನು ತೋರಿಸ್ತಾ ಇರೋದು. ಫಸ್ಟ್ ಒಂದು ಥರ ತೋರಿಸಿದೆ, ಆ ಥರ 5 ಪೀಸು, ಈ ಥರ 5 ಪೀಸ್, ಟೋಟಲ್ ಆಗಿ 10 ಪೀಸು ಒಂದೇ ಕೊಂಬುದಲ್ಲೇ ಸಿಗುತ್ತೆ ನಿಮಗೆ. ಆರ್ಡರ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಮಾಡ್ಕೋಬೋದು. ಕ್ಲಾತ್ ಅಂತೂ ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಬೇಬಿಗೆ. ಬೇಬಿದು ಸ್ಕಿನ್ನು ಹುಟ್ಟಿದ ತಕ್ಷಣ ತುಂಬ ಸೆನ್ಸಿಟಿವ್ ಇರುತ್ತಲ್ವ, ನಮ್ಗೆ ಅದನ್ನು ನೋಡಿ ನಾವು ಫೀಲ್ ಮಾಡಬೇಕು ಬಟ್ಟೆಗಳನ್ನ, ಪಾಪುಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ನಮ್ಮ ಅಜ್ಜಿದೊಂದು ಕಾಟನ್ ಸೀರೆನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ಹಾಸ್ಪಿಟಲಲ್ಲಾದರೂ ಯೂಸ್ ಮಾಡ್ಬೋದು ಅಥವಾ ಮನೆಗೆ ಬಂದಮೇಲಾದರೂ ನಂಗೆ ಯೂಸ್ ಆಗ್ಬೋದು ಅಂತೇಳಿ ಅಡ್ವಾನ್ಸ್ ಆಗಿ ಇದನ್ನು ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಪಾಪು ಕೆಳಗಡೆ ಹಾಸೋದಕ್ಕೂ ಒಂದು ಸ್ಯಾರಿ ಮತ್ತು ನನ್ನ ಸೊಂಟಕ್ಕೆ ಆಫ್ಟರ್ ಡೆಲಿವರಿ ಸೊಂಟಕ್ಕೂ ಕೂಡ ಕಟ್ಕೊಳ್ಬೇಕು ಅಂತೇಳಿ ಒಂದು ಸ್ಯಾರಿನ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು 2 ನಮ್ಮ ಅಪ್ಪಾಜಿದು ಕಾಟನ್ ಪಂಚೆ, ನಮ್ಮ ಅಪ್ಪಾಜಿದು ಪಂಚೆಗಳು ಇದ್ವಲ್ವ, ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಪಾಪು ಹುಟ್ಟಿದ ತಕ್ಷಣ ಪಾಪು ಸುತ್ಕೊಳ್ಳೋಕ್ಕೂ ಕೂಡ ಕೇಳ್ತಾರೆ ಪಂಚೆನ ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಅದಕ್ಕೋಸ್ಕರ 2 ಪಂಚೆ ಹೆಂಗಾದರೂ ಇರಲಿ 2 ಅಂತ ಹೇಳಿ ಪಾಪು ಎತ್ಕೊಳ್ಳೋಕ್ಕೆಲ್ಲ ಬೇಕು ಅಂತ 2 ಪಂಚೆ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕಾಟನ್ ಪಂಚೆ ಆದರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಪಾಲಿಸ್ಟರ್ ಆ ಥರ ಎಲ್ಲ ಆದರೆ ಬೇಡ, ಕಾಟನ್ನೇ ನೋಡಿ ತೊಗೊಳ್ಳಿ, ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ಇದಂತೂ ಸೂಪರ್ ಅಂತಲೇ ಹೇಳ್ಬೋದು. ಬೇಬಿ ಇದು ಕ್ಯಾರಿ ಬ್ಯಾಗ್. ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಇದನ್ನು ಮೀಶೋದಲ್ಲಿ ಕೂಡ ಬೈ ಮಾಡ್ಬೋದಾಗಿತ್ತು, ಬಟ್ ನನ್ನ ಹಸ್ಬೆಂಡು ಫ್ಲಿಪ್ಕಾರ್ಟಲ್ಲಿ ರೇಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದರು. ಇದು ಕೂಡ ಸೂಪರ್ ಆಗಿದೆ. ಇದು ಬಂದು ಟೋಟಲ್ 3 ಕೊಂಬೋ. ಇದು ಒಂದು ಬೇಬಿ ಕ್ಯಾರಿ ಬೆಡ್ಡು ಮತ್ತು ನೆಕ್ಸ್ಟ್ ಬಂದು ಬೇಬಿದು ನೆಟ್ ಏನಿರುತ್ತೆ ಮಸ್ಕಿಟೋ ನೆಟ್ ಬೆಡ್ಡು ಆ ಥರದ್ದು ಒಂದು. ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ವ, ಪಾಪುನ ಆಟಾಡ್ಸೋದಕ್ಕೆ ಒಂದು ರೌಂಡ್ ಇರೋ ಬೆಡ್ ಹಾಕ್ತಾರಲ್ವ, ಆ ಥರ. ಟೋಟಲ್ ಆಗಿ 3 ಸೆಟ್ ಬಂದಿತ್ತು. ಇದ್ರ ಪ್ರೈಸ್ ಬಂದು ಸಮಥಿಂಗ್ 700 ರುಪೀಸ್ ಅಂತಲೇ ಹೇಳ್ಬೋದು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಮಸ್ಕಿಟೋ ನೆಟ್. ಇದು ಬಂದು ಬೇಬಿಗೆ. ಇದರೊಳಗಡೆ ಒಂದು ಬೇಬಿ ಪಿಲ್ಲೋ ಕೊಟ್ಬಿಟ್ಟು ನೆಕ್ಸ್ಟ್ 2 ಸ್ಟಾರ್ಸ್ ಕೂಡ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ಕ್ಯೂಟಾಗಿ. ಈಗ ನೆಕ್ಸ್ಟ್ ನೋಡ್ತಾ ಇರ್ಬೋದು. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಅದರೊಳಗಡೆ ನಾನು ಪಿಲ್ಲೋ ಹಾಕಿಬಿಟ್ಟು ಓಪನ್ ಮಾಡಿ ಮತ್ತೆ ಈಗ ಕ್ಲೋಸ್ ಮಾಡಿದೆ. ಇದ್ರದ್ದು ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ಈ ರೀತಿಯಾಗಿ ಈಸಿಯಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬೋದು. ಜಾಸ್ತಿ ಜಾಗ ಇದಕ್ಕೇನು ಬೇಕಾಗಲ್ಲ. ನೆಕ್ಸ್ಟ್ ಬಂದು ಇದನ್ನಂತೂ ನಾನು ಕಾಮನ್ನಾಗಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ, ಟಿಶ್ಯೂ. ಇದು ಬಂದು ಡ್ರೈ ಟಿಶ್ಯೂ. ಅದನ್ನು ಕೂಡ ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಬೇಕಾಗುತ್ತೆ ಟಿಶ್ಯೂ ಪೇಪರ್ಸ್ ಅಂತ ಹೇಳಿ. ನೆಕ್ಸ್ಟ್ ಈ ನೈಟಿ ಅಂತೂ ಮಾತಾಡಲೇಬೇಕು. ಈ ನೈಟಿಗಳನ್ನ ನಾನು ಬೈ ಮಾಡಿದ್ದು ಮೀಶೋದಲ್ಲಿ. ಇದ್ರ ಪ್ರೈಸ್ ಬಂದರೂ ನಿಮಗೆ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಮೀಶೋದಲ್ಲಿ. ಇದ್ರದ್ದು ಕೂಡ ನಾನು ಆಲ್ರೆಡಿ ಲಿಂಕ್ನ ಶೇರ್ ಮಾಡಿದ್ದೀನಿ, ಮಿಸ್ ಮಾಡಿದೆ. ಯಾರು ಕೂಡ ಏನು ಪ್ರಾಡಕ್ಟ್ ಬೈ ಮಾಡ್ತಿರೋ ಬಿಡ್ತಿರೋ, ಬಟ್ ಈ ಫೀಡಿಂಗ್ ನೈಟೀಸ್ ಅಂತೂ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಈ ಒಂದು ನೈಟೀಸ್ನಂತೂ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಯಾಕಂದರೆ ನನಗೆ ಡೆಲಿವರಿ ಆದಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಈ ನೈಟಿಗಳೇ ನನಗೆ ಸಿಕ್ಕಾಪಟ್ಟೆ ಯೂಸ್ ಆಗಿರೋದು.
ನೋಡ್ತಾ ಇರ್ಬೋದು ಫೀಡಿಂಗ್ ಮಾಡಿಸೋದಕ್ಕೆ ಒಳಗಡೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಮೇಲ್ಗಡೆ ನಾವು ಕ್ಲೋಸ್ ಮಾಡ್ಕೋಬೋದು. ಬಟ್ ನಾನು ಸೆಂಟರ್ಗೆ ಕಟ್ ಮಾಡಿದ್ದೀನಿ ನೈಟಿ ಒಳಗಡೆ, ಇನ್ನೂ ಈಸಿ ಆಗ್ತಾಯಿದೆ ನನಗೆ ಫೀಡಿಂಗ್ ಎಲ್ಲ ಮಾಡಿಸೋದಕ್ಕೆ. ಹಿಂದ್ಗಡೆ ನಿಮಗೆ ಅಡ್ಜಸ್ಟಬಲ್ ಟೈ ಕೂಡ ಕೊಟ್ಟಿದ್ದಾರೆ, ಯಾರಿಗೆಲ್ಲ ಬೇಕೋ ಅವ್ರು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ನಾನು ಟೋಟಲಾಗಿ ಮೀಶೋಯಿಂದ 4 ನೈಟೀಸ್ನ ತರಿಸಿದ್ದೀನಿ. ಈ ಥರ ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ, ಸೂಪರ್ ಆಗಿದೆ. 2 ಸಿಗುತ್ತೆ ನಿಮ್ಮ ಕೊಂಬೋದಲ್ಲಿ. ನಾನು ಕೂಡ 2 ಬೈ ಮಾಡಿದ್ದೀನಿ, ನೆಕ್ಸ್ಟ್ ಇನ್ನೆರಡು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ತಲೆ ಕಟ್ಕೊಳ್ಳೋದಕ್ಕೆ ಸ್ಕಾರ್ಫ್ ಮತ್ತು ಸ್ವೆಟರ್, ನಂಗೊಂದು ಟವಲ್ನ ಎತ್ತಿಟ್ಕೊಂಡಿದ್ದೀನಿ. ನಮ್ಮ ಪ್ರಾಡಕ್ಟ್ಗಳಿಗಿಂತ ಬೇಬಿದೇ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ. ಆಲ್ಮೋಸ್ಟ್ ಪಾಪುಗಳದ್ದೇ ವಸ್ತುಗಳು ಜಾಸ್ತಿ ಆಯಿತು. ಇನ್ನೂ ಕೆಲವೊಂದು ನಾನೇನಾದರೂ ಮಿಸ್ ಆಗಿ ಬಿಟ್ಟಿದ್ರೆ ಅಥವಾ ಲಿಸ್ಟಲ್ಲಿ ಸೇರಿಸಿಲ್ಲ ಅಂದರೆ ನೀವು ಕೂಡ ನಿಮಗೆ ಗೊತ್ತಿರೋದನ್ನು ಕಮೆಂಟ್ ಮಾಡಿ, ಹಾಗೆ ಇನ್ನೊಬ್ರಿಗೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ನಂಗೊಂದು ಟವಲ್ಲು, ನಂಗೊಂದು ಸ್ವೆಟರು, ಸ್ಕಾರ್ಫು, ನೈಟೀಸ್ ಮಾತ್ರ ನಂಗೆ ಇಟ್ಕೊಂಡಿದ್ದೀನಿ. ಮರೀದೆ ತೊಗೋಬೇಕಾಗಿರೋದಂದರೆ ಹಾಸ್ಪಿಟಲ್ ಫೈಲ್ ಮತ್ತು ತಾಯಿ ಕಾರ್ಡ್ ಅಂತ ಏನು ಮಾಡಿಸಿರ್ತೀವಿ, ತಾಯಿ ಕಾರ್ಡು, ಹಾಸ್ಪಿಟಲ್ ಫೈಲು ಮತ್ತು ನಮ್ಮದೇನಾದರೂ ಇನ್ಶೂರೆನ್ಸ್ ನಿಮ್ಮ ಮನೆಯವ್ರದ್ದು ಕ್ಲೈಮ್ ಆಗೋ ಥರ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಹಾಗೆ ಆಧಾರ್ ಕಾರ್ಡ್, ನಮ್ಮದೇನು ಮಿಸ್ ಮಾಡದೆ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಬಂದು ಬ್ರಷ್, ನನಗೊಂದು ಬ್ರಷ್ ಕೂಡ ತೊಗೊಂಡಿದ್ದೆ, ಬಟ್ ಹಾಸ್ಪಿಟಲಲ್ಲಿ ನನಗೆ ಅವರೇ ಕಿಟ್ ಕೊಟ್ಟಿದ್ದರಿಂದ ಬ್ರಷ್ ಏನು ನನಗೆ ಯೂಸ್ ಆಗಲಿಲ್ಲ. ಅಲ್ಲೂ ಕೂಡ ಅವರು ಕೊಟ್ಟಿದ್ರು ಒಂದು ಸೋಪು, ಪೇಸ್ಟ್, ಬ್ರಷ್ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೆಟರ್ನಿಟಿದು ಪ್ಯಾಡ್ನ ಮಿಸ್ ಮಾಡಿದ್ದೀನಿ, ಇದನ್ನು ನಾನು ಹಾಸ್ಪಿಟಲಲ್ಲೇ ಬೈ ಮಾಡೋಣ ಅಂತ ಹೇಳಿ ತೊಗೊಂಡಿಲ್ಲ. ನೆಕ್ಸ್ಟ್ ಬಂದು ಬೇಬಿ ಕ್ಯಾಪ್ಸ್ ಮತ್ತು ಹ್ಯಾಂಡ್ ಗ್ಲೌಸು ಮತ್ತು ಸಾಕ್ಸ್ದು ನಾನು ಒಂದು ಕೊಂಬು ಬೈ ಮಾಡಿದ್ದೆ. ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ರಿ, ಎಲ್ಲರೂ ಕೂಡ ಆಲ್ಮೋಸ್ಟ್ ಬೈ ಮಾಡಿದ್ದೀರಾ. ಆ ಒಂದು ವೀಡಿಯೋನು ತಪ್ಪದೆ ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ವ್ಲಾಗ್ ಎಂಡ್ ಮಾಡಿ